ಸಮಸ್ಯೆಗಳದಾವ ಇಲ್ಲ ಅಂತ ಹೇಳಿಲ್ಲ. ಯಾವುದೇ 1.5 ವರ್ಷದಿಂದ ಖಾಲಿ ಉಳಿದ ಎಲ್ಲ ಉಳಿದ ಕೆಲಸಗಳನ್ನು ಕೈಗೆತ್ತಿಕೊಳ್ಬೇಕು. ಮತ್ತು ನಾನು ಒಂದು ನನ್ನ ಕನಸು ಕಂಡುಕೊಂಡು ಬಂದೀನಿ, ಏನಾದರೂ ರಂಗಾಯಣಕ್ಕೆ ನನ್ನ ಕೊಡುಗೆ ಕೊಡಬೇಕು ಅಂತ. ಹಾಗಾಗಿ ಎಲ್ಲ ರಂಗಾಸಕ್ತರು ಹಾಗೂ ಸಾಹಿತಿಗಳು, ಕಲಾವಿದರು, ರಂಗ ಸಮಾಜದವರು, ನಿಮ್ಮ ಮೀಡಿಯಾದವರು ಬೆಂಬಲ ಇದ್ದರೆ ಆ ಕನಸುಗಳು ಈಡೇರೋದ್ರಲ್ಲಿ ಸಂದೇಹ ಇಲ್ಲ. ನಾನು ಬಂದ ಕೆಲಸಗಳನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದ ಸರ್ಕಾರ ಅದನ್ನು ನಿಭಾಯಿಸುವಲ್ಲಿ ನಾನು ಪ್ರಯತ್ನಶೀಲನಾಗ್ತೀನಿ. ಮತ್ತು ನೀವು ಹೇಳ್ದಂಗೆ ಸವಾಲುಗಳು ಅದಾವ ಇಲ್ಲ ಅಂತ ಹೇಳಿಲ್ಲ ನಾನು. ಆ ಸವಾಲುಗಳ ಸರ್ಕಾರದ ಹತ್ರ ಒಯ್ದು ಇಡ್ತೀವಿ. ಅದು ಎಷ್ಟು ಸ್ವೀಕಾರ ಮಾಡುತ್ತೋ, ಎಷ್ಟು ಅದಕ್ಕೆ ತಥಾಸ್ತು ಅನ್ನುತ್ತೋ ಸರ್ಕಾರಕ್ಕೆ ಬಿಟ್ಟು ವಿಷಯ. ನಮ್ಮ ಪ್ರಯತ್ನ ಅಂತೂ ನಾನು ಇಲ್ಲೇ ಇರ್ತೀನಿ, ಧಾರವಾಡದಲ್ಲೇ ಉಳಿತೀನಿ. ಸಾಧ್ಯವಾದಷ್ಟು ರಂಗಾಯಣಕ್ಕೆ ಏನು ಕೆಲಸ ಬೇಕೋ ಆ ಕೆಲಸಗಳನ್ನು ನಾನು ಮಾಡ್ತೀನಿ. ಈಗ ರಂಗಾಯಣಕ್ಕೆ ಬರ್ತದ್ದಲ್ಲ, ಆದರೆ ನಾನು ಇದಕ್ಕಿಂತ ಹೆಚ್ಚಿನ ಹುದ್ದೆಗೆ ಪ್ರಯತ್ನ ಪಟ್ಟ ಹೊರತಾಗಿ ಇದೆ ಅಂತ ಇರಲಿಲ್ಲ. ಬಟ್ ಸರ್ಕಾರ ನನಗೆ ಇದನ್ನು ಕೊಟ್ಟು ಸಮಾಧಾನ ಮಾಡಿದೆ. ನನ್ನ ಕೆಲಸದ ಮೂಲಕ ಅವ್ರಿಗೆ ಉತ್ತರ ಕೊಡ್ತೀನಿ ಸರ್. ನಾನು ಕೆಲಸ ಮಾಡಿ ತೋರಿಸ್ಬೇಕು. ಈಗ ಧೋನಿ ತನ್ನ ಬ್ಯಾಟ್ ಮೂಲಕ ಹೆಂಗೆ ಜನರಿಗೆ ವಿರೋಧಿಗಳಿಗೆ ಉತ್ತರ ಕೊಡ್ತಾನೋ ಹಂಗೆ ನನ್ನ ಕೆಲಸದ ಮೂಲಕ ನನ್ನ ವಿರೋಧಿಗಳಿಗೆ ನಾನು ಉತ್ತರ ಕೊಡ್ತೀನಿ. ಈಗ ಹವ್ಯಾಸ ನನಗೆ ವೃತ್ತಿ ಸಂಬಂಧ ಇಲ್ಲ. ಅವರಿಬ್ಬರು ಒಂದೇ ತಾಯಿ ಮಕ್ಕಳು, ಕಲಾವಿದರೆ. ಅದು ಕಲೆನೇ ಇದು ಕಲೆನೇ, ಅಷ್ಟೇ ವ್ಯತ್ಯಾಸ. ಅವ್ರದ್ದು ವೃತ್ತಿ, ಇವ್ರದ್ದು ಹವ್ಯಾಸ, ಇಷ್ಟೇ ವ್ಯತ್ಯಾಸ. ಅವರಿಬ್ಬರನ್ನ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಮುನ್ನಡೆಸ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ನಾನು ಹೊರಡ್ತೀನಿ. ಅದಕ್ಕೆ ದುಡ್ಡು ಯಾರು ಕೇಳ್ತಾರೆ? ಕೇಳಿ ನಾವು ಏನೋ ಕೇಳಿರ್ತೀವಿ, ಏನಾರ ಕೊಟ್ಟು ಸಮಾಧಾನ ಮಾಡಿರ್ತಾರೆ. ಅದೇ ನಾವು ಬೇರೆ ಏನು ನನಗೆ ಬರಂಗಿಲ್ಲ. ನಾ ಏನು ಸಲ್ಸಿನ ರಂಗಭೂಮಿಯಾಗ ಸಲ್ಸಿನಿ, ಬೇರೆ ಏನ ಮತ್ತೇನು ಬುದ್ಧಿಗೆ ಬರಲ್ಲ ನನಗೆ. ಕಲಾವಿದನ್ನ ರೆಡಿ ಮಾಡು, ಯಾವ್ದು ಕೊಟ್ಟರೆ ಸಮಾಧಾನ ಆಗಬೇಕು? ಆ ಮಗುಗೆ ಹಸು ಆದಾಗ ಮತ್ತೆ ಹಾಲು ಕೊಟ್ಟರೆ ಸಾಕು, ಸುಮ್ಮನೆ ಅಷ್ಟೇ. ನಾವು ಸೇವೆ ಮಾಡೋಕೆ ಅವಕಾಶ ಮಾಡಿಕೊಟ್ಟೈತಿ, ಅದನ್ನ ನಾವು ದುರುಪಯೋಗ ಪಡಿಸ್ಕೊಳ್ಳಾರ್ದಂಗೆ ನಿಷ್ಕಲಂಕ ಮನಸ್ಸಿನಿಂದ ಕೆಲಸ ಮಾಡ್ಬೇಕಷ್ಟೇ. ಮೈಸೂರು ರಂಗಾಯಣ ತುಂಬಾ ಚೆನ್ನಾಗಿ, ಮೈಸೂರು ಬೆಂಗಳೂರಿಗೆ ಹತ್ರ ಐತಿ, ನಮ್ಮ ಧಾರವಾಡ ದೂರ ಐತಿ. ಹಾ, ಈಗ ಬಹಳಷ್ಟು ಕೆಲಸಗಳು ಅಲ್ಲಿ ಹೋಗಿ ಬರೋಕೆ ಅನುಕೂಲ ಆಗುತ್ತೆ. ಆಮೇಲೆ ಅಲ್ಲಿ ಮುಖ್ಯಮಂತ್ರಿಗಳು ನಮ್ಮವ್ರಾಗಿದ್ದೇ ಜಗದೀಶ್ ಶೆಟ್ಟರು ಈ ಕಡೆ ಭಾಗಕ್ಕೆ, ಮತ್ತು ಬಹಳ ಜನ ಅಲ್ಲಿಯವರೇ ಮುಖ್ಯಮಂತ್ರಿಗಳು. ಹೀಗಾಗಿ ಅವ್ರವ್ರ ಭಾಗಕ್ಕೆ ಅವ್ರು ಕೆಲಸ ಮಾಡ್ತಾರೆ. ಈಗ ನಾವು ಬಿಡೋದಿಲ್ಲ. ಈಗ ನಮ್ಮೂರಾಗ್ಯಾರ ಸಂಸ್ಕೃತಿ ಇಲಾಖೆ ಮಿನಿಸ್ಟ್ರು, ನಮ್ಮೂರು ಅದಾರ ಎಲ್ಲ ಆಲ್ಮೋಸ್ಟ್. ಮತ್ತು ಆಮೇಲೆ ಎಲ್ಲರಿಗಿಂತ ಸಿದ್ದರಾಮಯ್ಯವ್ರು ಎಲ್ಲರೂ ಪ್ರೀತಿಯಿಂದ ಕಾಣ್ತಾರೆ, ಎಲ್ಲ ಭಾಗದ ಜನರನ್ನು ಗೌರವಿಸ್ತಾರೆ. ಹಾಗಾಗಿ ಅವ್ರ ಮೇಲೆ ನಮ್ಗೆ ನಂಬಿಕೆ ಐತಿ. ನಮ್ಮ ರಂಗಾಯಣಕ್ಕೆ ಅವರ ಧೈರ್ಯ ಮತ್ತು ಸಾಹಸಕ್ಕೆ ಅವರು ಕೈ ಜೋಡಿಸ್ತಾರೆ. ನಾವು ಕೂಡ ಬಂಡ ಧೈರ್ಯ ಮಾಡಿ ಎಲ್ಲವನ್ನು ಗೆಲ್ತೀವಿ ಅಂತ ಹೇಳಲ್ಲ. ನೀವೆಷ್ಟು ಸವಾಲುಗಳು ಇದಾವೆ, ಅದರಲ್ಲಿ 100 ಇದ್ರೆ ಒಂದು 10 ಗೆಲ್ಲೋ ಪ್ರಯತ್ನ ನಾವು ಮಾಡ್ತೀವಿ.